ಇವತ್ತಿನ ಮನೆ ಮದ್ದಲ್ಲಿ ಕೊನೆಯದಾಗಿ ಮನೆ ಮದ್ದು ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸ್ನೇಹಿತರೆ, ಮನೆ ಮದ್ದಲ್ಲಿ ದೇಹದ ಯಾವುದೇ ಭಾಗದಲ್ಲಿ ಊತ ಬಂದ್ರೆ ಹೇಗೆ ಪರಿಹರಿಸುವುದು ಅಂತ ನೋಡಕ್ಕೆ ಪ್ರಯತ್ನ ಮಾಡೋಣ. ಯಾವುದೇ ಭಾಗದಲ್ಲಿ ಊತ ಬಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ಸ್ನೇಹಿತರೆ, ನಮ್ಮ ದೇಹದಲ್ಲಿ 70% ದೇಹದಲ್ಲಿ ನೀರಿರ್ತದೆ ಅಲ್ವಾ. ನೀರು ಹೊಂದಿರ್ತೀವಿ. ಈ ಮೂತ್ರಪಿಂಡಗಳು ಈ ದೇಹ ನೀರು ಏನಾಗ್ತದೆ ಸಮತೋಲನಗೊಳಿಸೋದು ಮತ್ತೆ ಕಾಪಾಡೋದು ಎಲ್ಲ ಮಾಡ್ತಾ ಇರ್ತದೆ ಸ್ನೇಹಿತರೆ. ಸೊ ಒಂದೊಂದ್ಸರಿ ಏನಾಗುತ್ತಂದ್ರೆ, ದೇಹದಲ್ಲಿ ಯಾವುದೇ ಭಾಗದಲ್ಲಿ ಹೆಚ್ಚು ನೀರು ಸಂಗ್ರಹಿಸಿಕೊಂಡ್ರೆ ಇಟ್ಕೊಳ್ಳಿ. ನೋಡಿ, ದೇಹದಲ್ಲಿ ಯಾವುದೇ ಭಾಗದಲ್ಲಿ ಹೆಚ್ಚು ವಾಯು ಸಂಗ್ರಹಿಸಿಕೊಂಡಿದ್ರೆ, ಹೆಚ್ಚು ವಾಯು ಮತ್ತೆ ತಂಪು ಎರಡು ಸಂಗ್ರಹಿಸಿಕೊಂಡ್ರೆ ಅಲ್ಲಿ ನೋವು ಬರುತ್ತೆ. ಈಗಾಗಲೇ ಹೇಳಿದ್ವಿ. ಅವಾಗ ವಾಯುಮುದ್ರ ಮಾಡಿ ಆ ನೋವುಗಳನ್ನು, ಆ ಪೇನ್ಸ್ಗಳನ್ನು ನೀವು ತೆಗೆದಾಕ್ಬೋದು. ಯಾವ್ದಿಂದ? ವಾಯುಮುದ್ರದಿಂದ. ಯಾಕಂದ್ರೆ ಯಾವುದೇ ದೇಹದಲ್ಲಿ ಒಂದು ಭಾಗದಲ್ಲಿ ಪೇನ್ ಸಡನ್ ಆಗಿ ಬರ್ತದೆ, ಅಂದ್ರೆ ನೋವು ಬರ್ತಾ ಇರ್ತದೆ. ನಾವು ಅದ್ರ ಬಗ್ಗೆ ಬೇರೆ ತರ ತಿಳ್ಕೊಳ್ಳೋದು ಏನ್ ಬೇಕಾಗಿಲ್ಲ. ಅಲ್ಲಿ ಏನಾಗಿದೆ, ವಾಯು ಅಂಶ ಹೆಚ್ಚಾಗಿದೆ ಮತ್ತೆ ಸ್ವಲ್ಪ ತಂಪು ಅದು ಆಗಿದೆ. ಅದಕ್ಕೋಸ್ಕರ ಆ ಪೇನ್ ಬರ್ತದೆ, ನೋವು ಬರ್ತದೆ. ಅವಾಗ ವಾಯುಮುದ್ರ ಮಾಡಿ ನೀವು ತೆಗೆದಾಕ್ಬೇಕು. ಅದೇ ತರ ಯಾವುದೇ ದೇಹದಲ್ಲಿ ಯಾವುದೇ ಪ್ರಾಂತದಲ್ಲಿ ಹೆಚ್ಚು ನೀರನ್ನು ಸಂಗ್ರಹಿಸಿಕೊಂಡಿದ್ರೆ ಆ ಭಾಗದಲ್ಲಿ ಸ್ವಲ್ಪ ಉಬ್ಬು ಬರುತ್ತೆ, ಊತ ಬರುತ್ತೆ, ಅಷ್ಟೇ ಇನ್ನೇನಿಲ್ಲ. ಆ ಭಾಗದಲ್ಲಿ ಈಗ ಕಾಲು, ಕೈ, ಇಲ್ಲೇ ಆದ್ರೂ ಸ್ವಲ್ಪ ನೀರನ್ನು ಹೆಚ್ಚು ಸಂಗ್ರಹಿಸಿಕೊಂಡಿದ್ರೆ ಖಂಡಿತವಾಗಿ ನಿಮ್ಗೆ ಅಲ್ಲಿ ಊತ ಬರುತ್ತೆ ಸ್ನೇಹಿತರೆ. ಅದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ, ಮೂತ್ರಪಿಂಡಗಳು ಚೆನ್ನಾಗಿ ಕೆಲಸ ಮಾಡ್ಬೇಕು. ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ಮೂತ್ರಪಿಂಡಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಅಂತ ಸಮಸ್ಯೆ ಯಾವುದು ಬರಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಈ ಊತ ಕಾರಣಗಳು ಏನೇನಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೋಡಿ, ಈ ಮೂತ್ರವನ್ನು ಮಾಡೋದು ಮತ್ತೆ ದೇಹದಿಂದ ಹೆಚ್ಚುವರಿ ನೀರನ್ನು ತೆಗೆದಾಕೋದು, ಇದೆಲ್ಲಾನು ಮೂತ್ರಪಿಂಡಗಳು ಮಾಡ್ತಾ ಇರ್ತದೆ ಸ್ನೇಹಿತರೆ. ಆದ್ರೆ ಏನಾಗುತ್ತೆ, ಮೂತ್ರಪಿಂಡಗಳು ಸ್ವಲ್ಪ ಸಮಸ್ಯೆಗಳಿಂದ ದೇಹದಲ್ಲಿ ಈ ಮೂತ್ರಪಿಂಡಗಳು ಮಾಡೋ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ ಈ ನೀರು ಅನ್ನೋದು ಹಾಗೆ ಸಂಗ್ರಹಿಸ್ಕೊಂತದೆ, ಅದು ಆಚೆ ಕಡೆ ಹೋಗಲ್ಲ. ಅವಾಗ ದೇಹದಲ್ಲಿ ಊತ ಅನ್ನೋದು ಬಂದೇ ಬರ್ತದೆ ಸ್ನೇಹಿತರೆ. ಅಂದ್ರೆ ನಮ್ಮ ದೇಹದಲ್ಲಿ ಮೂತ್ರಪಿಂಡಗಳು ಯಾವುದೇ ಒಂದು ಕಾರಣದಿಂದ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ, ಈಗಾಗಲೇ ಅದಕ್ಕೂ ಪ್ರಾಬ್ಲಮ್ ಆಗಿದೆ, ಹೆಚ್ಚು ಟಾಕ್ಸಿನ್ಸ್ ಆಗಿದೆ, ಹೇಳ್ಕೊಂಡಿದ್ವಲ್ಲ, ಆ ತರ ಆಗುವಾಗ ಅದು ಸರಿಯಾಗಿ ಕೆಲಸ ಮಾಡಲ್ಲ ಅಂದ್ರೆ ಈ ನೀರ್ ಅನ್ನೋದು ಸಂಗ್ರಹಿಸಿಕೊಂಡಿರೋದು ಆಚೆ ಕಡೆ ಕಳ್ಸಕ್ಕಾಗಲ್ಲ. ಅವಾಗ ಊತ ಖಂಡಿತವಾಗಿ ಬರ್ತದೆ ಸ್ನೇಹಿತರೆ. ಸೊ ಈ ತರ ಮಾಡ್ಕೊಂತ ಇದ್ವಿ. ಆಮೇಲೆ ಹೃದಯ ಸರಿಯಾಗಿ ಕಾರ್ಯ ಅಂದ್ರೆ ಹೃದಯ ಅಷ್ಟೇ, ಈ ನಮ್ಮ ಹೃದಯ ಇದೆಯಲ್ಲ, ಹೃದಯನೂ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಈ ರಕ್ತ ಪರಿಚಲನ ಅನ್ನೋದು, ನೋಡಿ, ರಕ್ತ ಪರಿಚಲನ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದನೂ ದೇಹಾದ್ಯಂತ ಊತ ಸಂಭವಿಸ್ತದೆ. ಇದೊಂದು ಊತಕ್ಕೆ ಕಾರಣ. ಎರಡನೇ ಕಾರಣ ಹೇಳ್ತಾ ಇದ್ರಿ. ಮೊದಲನೇದು, ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ವಿಧ ಪ್ರದೇಶದಲ್ಲಿ ನಮ್ಮ ದೇಹದಲ್ಲಿ ನೀರು ಹಾಗೆ ಸಂಗ್ರಹಿಸಿಕೊಂಡು ಊತ ಬರುತ್ತೆ. ಎರಡನೇದು ಕಾರಣ, ಹೃದಯ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ರಕ್ತ ಪರಿಚಲನ ಸರಿಯಾಗಿ ಆಗಲ್ಲ, ರಕ್ತ ಪರಿಚಲನ ಮೇಲೆ ಪರಿಣಾಮ ಬೀರುತ್ತೆ. ಅವಾಗ ಅದರಿಂದನೂ ದೇಹಾದ್ಯಂತ ಈ ಊತ ಸಂಭವಿಸ್ತದೆ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಗರ್ಭಾವಸ್ಥೆಯಲ್ಲಿ ಊತವು ಸಂಜೆ ಸಮಯದಲ್ಲಿ ಸಂಭವಿಸ್ತದೆ. ಮಾರನೇ ದಿನ ಬೆಳಗ್ಗೆಗೆ ಅದು ಖಂಡಿತವಾಗಿ ಮಾಯ ಆಗತ್ತೆ. ಸೊ ಇದ್ರ ದೊಡ್ಡವಾಗಿ ನಾವೇನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ. ಈ ತರ ಆಗಿಲ್ಲ ಅಂದ್ರೆ, ಮಾರನೇ ದಿವಸಕ್ಕೆ ಅದು ಹೋಗಿಲ್ಲ ಅಂದ್ರೆ ಮತ್ತೆ ನೀವು ಡಾಕ್ಟರ್ನ ಸಂಪ್ರದಿಸಬಹುದು, ಸಂಪರ್ಕ ಮಾಡ್ಕೋಬಹುದು ಸ್ನೇಹಿತರೆ. ಈ ತರ ನೀವು ಮಾಡ್ಕೋಬಹುದು. ಯಾವುದೇ ಇನ್ನೊಂದು ಒಬ್ಬ ವ್ಯಕ್ತಿ ನಿಂತಿರುವ ಅಥವಾ ಕುಳಿತುಕೊಂಡು ಹೆಚ್ಚು ಆ ಭಂಗಿಮದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅವನಿಗೇನಾಗುತ್ತೆ ಅಂದ್ರೆ ರಕ್ತ ಪರಿಚಲನೆ ತೊಂದರೆ ಆಗ್ತದೆ, ಅವಳ ಕೆಟ್ಟದಾಗತ್ತೆ. ಯಾಕಂದ್ರೆ ನಿಂತ್ಕೊಂಡು ಹೆಚ್ಚು ಕೆಲಸ ಮಾಡ್ತಾರೆ, ಇಲ್ಲ ಹಾಗೆ ಕೂತ್ಕೊಂಡು ಹೆಚ್ಚು ಕೆಲಸ ಮಾಡುವಾಗ ಬ್ಲಡ್ ಸರ್ಕ್ಯುಲೇಷನ್ ಹೇಗಿರುತ್ತೆ, ನೀವು ಮೂವ್ಮೆಂಟ್ ಇರ್ಬೇಕು, ಚೆನ್ನಾಗಿ ಮೂವ್ಮೆಂಟ್ ಮಾಡ್ತಾ ಇದ್ರೆ ಅದಕ್ಕೆ ವಾಕಿಂಗ್ ಇಸ್ ಬೆಸ್ಟ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ನಡಕ ಕಡ್ಡಾಯ ಅಂತ ಹೇಳ್ತೀವಿ. ಸೊ ಆ ತರ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ರಕ್ತ ಪರಿಚಲನ ಉಂಟಾಗ್ತದೆ. ಅದರಿಂದ ಏನಾಗುತ್ತೆ ಗೊತ್ತಾ, ಸೊ ಖಂಡಿತವಾಗಿ ರಕ್ತ ಪರಿಚಲನೆ ಯಾವಾಗ ಉಂಟಾಗುತ್ತೆ ಸ್ನೇಹಿತರೆ, ನೀರಿನ ವಿಸರ್ಜನೆ ಸರಿಯಾಗಿ ಆಗಲ್ಲ ಅವ್ರಿಗೆ. ಯಾವಾಗ ರಕ್ತ ಪರಿಚಲನೆ ಸರಿಯಾಗಿ ಆಗಿಲ್ಲ ಅಂದ್ರೆ ಏನಾಗುತ್ತೆ, ರಕ್ತ ಪರಿಚಲನ ಆಗಿದ್ರೇನೆ ಆ ನೀರಿನ ವಿಸರ್ಜನೆ ಚೆನ್ನಾಗಾಗ್ತದೆ. ಯಾಕಂದ್ರೆ ನೇರವಾಗಿ ರಕ್ತದಿಂದ ರಕ್ತನೇ ಕಿಡ್ನಿಗೆ ಹೋಗೋದು, ಅದರಿಂದನೇ ಎಲ್ಲ ಟಾಕ್ಸಿನ್ಸ್ ಆಚೆ ಕಡೆ ಹೋಗೋದು. ಅವಾಗ ವಿಸರ್ಜನೆ ಉಂಟಾಗತ್ತೆ. ಅವಾಗ ಖಂಡಿತವಾಗಿ ಅವ್ರಿಗೆ ಊತ ಬಂದೇ ಬರ್ತದೆ ಸ್ನೇಹಿತರೆ. ಇಂಥ ವ್ಯಕ್ತಿಗಳಿಗೆ ಕೂತ್ಕೊಂಡು ಹಾಗೆ ಕೆಲಸ ಮಾಡೋದು, ಅದಕ್ಕೆ ಕಾಲು ಕೈ ಎರಡು ಉಬ್ಬು ಬರುತ್ತೆ. ಕಾಲು ಕೈ ನೋಡಿದ್ರ ಹೆಚ್ಚು ನಿಂತ್ಕೊಂಡು ಕೆಲಸ ಮಾಡಿದ್ರು, ಹೆಚ್ಚು ಕೂತ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತವಾಗಿ ಅವ್ರಿಗೆ ಊತ ಬಂದೇ ಬರ್ತದೆ ಸ್ನೇಹಿತರೆ. ಯಾಕಂದ್ರೆ ಇಂಥ ಸಮಸ್ಯೆಗಳು ಆಗತ್ತೆ. ಸೊ ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಯಾವುದೇ ನೋಡಿ ವ್ಯಾಯಾಮಗಳು ಅಂದ್ರೆ ಸ್ವಲ್ಪ ವ್ಯಾಯಾಮ ಅಳವಡಿಸ್ಕೋಬೇಕಾಗತ್ತೆ. ಪ್ರತಿ ವಾರ ಅಭ್ಯಂಗ ಸ್ನಾನ ಮಾಡ್ಬೇಕಾದ್ರೆ ಇಂಥ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ. ಕೂತ್ಕೊಂಡು ಹಾಗೆ ನಿಂತ್ಕೊಂಡೇ ಕೆಲಸ ಮಾಡೋರಿಗೆ
ಈ ವ್ಯಾಯಾಮಗಳು ಕಡ್ಡಾಯ, ಮತ್ತೆ ಈ ಅಭ್ಯಂಗ ಸ್ನಾನ ಕಡ್ಡಾಯ ಆಗತ್ತೆ. ಇದು ಮಾಡ್ಕೊಂಡ್ರೆ ರಕ್ತ ಪರಿಚಲನ ಮತ್ತೆ ಸಾಮಾನ್ಯವಾಗತ್ತೆ, ಅವಾಗ ಊತ ಕಡಿಮೆ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಈ ಹಾರ್ಮೋನ್ ಇದೆಲ್ಲ, ಹಾರ್ಮೋನ್ ವ್ಯತ್ಯಾಸಗಳಿದೆಲ್ಲ, ವಿಶೇಷವಾಗಿ ಥೈರಾಯ್ಡ್ ಸಮಸ್ಯೆ ನೋಡ್ಕೊಳ್ಳಿ. ಥೈರಾಯ್ಡ್ ಅಂತ ಒಂದು ಹಾರ್ಮೋನ್, ಈ ಗ್ರಂಥಿ ಏನಿದೆಯೋ, ಈ ಗ್ರಂಥಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಹಾರ್ಮೋನ್ ಹಾರ್ಮೋನ್ ಒಂದು ಅಸಮತೋಲ್ಯವಾಗಿ ಅಂತವ್ರಿಗೂ ದೇಹದಲ್ಲಿ ಊತ ಅಂದ್ರೆ ಒಂಥರ ಸ್ವೆಲ್ಲಿಂಗ್ ಅಂತ, ಆ ಸ್ವೆಲ್ಲಿಂಗ್ ನಮ್ಗೆ ಒಬೆಸಿಟಿ ತರ ಕಾಣಿಸ್ತಾ ಇರ್ತದೆ, ತೂಕ ಹೆಚ್ಚಾಗಿರ್ತ ಕಾಣಿಸ್ತಾ ಇರ್ತದೆ ಸ್ನೇಹಿತರೆ. ಯಾಕಂದ್ರೆ ಈ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವಾಗ ಖಂಡಿತವಾಗಿ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗತ್ತೆ. ಸೊ ಅವಾಗ ಊತ ಹೆಚ್ಚಾಗ್ತದೆ, ದೇಹ ತೂಕನ ಹೆಚ್ಚಾಗುತ್ತೆ ಅಂತ ಅನ್ಕೋತೀವಿ ಸ್ನೇಹಿತರೆ. ಸೊ ಈ ತರ. ಆಮೇಲೆ ವಯಸ್ಸು ಹೆಚ್ಚಾಗಿರೋಂತ ಅವರಲ್ಲಿನೂ ಅಷ್ಟೇ ಸ್ನೇಹಿತರೆ, ವಯಸ್ಸು ಹೆಚ್ಚಾಗ್ತದೆ ಅಂತ ಇಟ್ಕೊಳ್ಳಿ, ಅವ್ರ ದೇಹದಲ್ಲಿ ಈ ನೀರು ಅನ್ನೋದು ಸರಿಯಾಗಿ ಆಚೆ ಕಡೆ ಹೋಗಲ್ಲ, ಸರಿಯಾಗಿ ಮೂತ್ರ ವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲ ಅಂತಾವಾಗ ಅವರಲ್ಲಿ ನಿಮ್ಗೆ ಹೆಚ್ಚು ಈ ಊತವನ್ನು ಕಂಡಿರ್ತಾರೆ ಸ್ನೇಹಿತರೆ. ಊತ ಅನ್ನೋದು ಬಂದೇ ಬರ್ತದೆ. ಯಾಕಂದ್ರೆ ಹೆಚ್ಚು ಅಂದ್ರೆ ಏಜ್ ಹೆಚ್ಚಾಗುವಾಗ, ವಯಸ್ಸು ಹೆಚ್ಚಾಗುವಾಗ ಅವಾಗ ಏನಾಗ್ತದೆ, ಸ್ವಲ್ಪ ಕಿಡ್ನೀಸ್ ಫಂಕ್ಷನ್ ಕಡಿಮೆ ಆಗ್ತದೆ ಅಲ್ವಾ. ಸೊ ಕಿಡ್ನೀಸ್ ಫಂಕ್ಷನ್ ಅದೆಲ್ಲ ಕಡಿಮೆ ಆಗುವಾಗ ಅಂತವ್ರಿಗೂ ಊತ ಅನ್ನೋದು ಕಾಣಿಸ್ತದೆ. ಇದು ಪ್ರಧಾನ ಕಾರಣಗಳಂತ ಹೇಳ್ಬೋದು. ಈ ಅಂದ್ರೆ ಸ್ವೆಲ್ಲಿಂಗು ಇಲ್ಲ ಊತ ಬರಕ್ಕೆ ಪ್ರಧಾನ ಕಾರಣಗಳು. ಮತ್ತೆ ಇದಕ್ಕೂ ಪರಿಹಾರಗಳು ಏನಿರ್ತದೆ ಅಂತ ಸ್ವಲ್ಪ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಪರಿಹಾರಗಳು ತಿಳ್ಕೊಳಕ್ಕೆ ಪರಿಹಾರಗಳೇನು, ಸೊಲ್ಯೂಷನ್ಸ್ ಏನು. ಈಗಾಗಲೇ ಕಿಡ್ನಿ ಬಗ್ಗೆ ತಿಳ್ಕೊಂಡಿದ್ವಿ, ಅದು ಖಂಡಿತವಾಗಿ ಆ ತರ ಪರಿಹಾರಗಳು ಸಿಗತ್ತೆ. ಕಿಡ್ನಿನೂ ನಾವು ಸರಿಯಾಗಿ ಸಕ್ರಿಯಗೊಳಿಸ್ಕೊಂಡು ಅದಕ್ಕೆ ಸರಿಯಾಗಿ ಮಾಡ್ಕೊಂಡ್ರೆ ಖಂಡಿತವಾಗಿ ಫಲಿತ. ಆಮೇಲೆ ಇನ್ ಸ್ವಲ್ಪ ಹೆಚ್ಚು ಪರಿಹಾರಗಳೇನಿದೆ ಅಂದ್ರೆ, ನೋಡಿ ಈ ಸೋಡಿಯಂ ಈ ಸೋಡಿಯಂ ಅಂತ ಏನಿದೆ ನೋಡಿ, ದೇಹದಲ್ಲಿ ಸೋಡಿಯಂ ಸಂಗ್ರಹಿಸ್ಕೊಂತ ಇಟ್ಕೊಳ್ಳಿ. ನಾವು ಉಪ್ಪು ಜಾಸ್ತಿ ತಗೊಳ್ಳಂತ ಇಟ್ಕೊಳ್ಳಿ. ಸೋಡಿಯಂ ಹೆಚ್ಚಾಗಿ ನಮಗೆ ದೇಹಕ್ಕೆ ಸಂಗ್ರಹಿಸ್ಕೊತದಲ್ಲ. ಈ ಸೋಡಿಯಂಗೆ ಇರುವಂತ ಲಕ್ಷಣ ಏನು ಗೊತ್ತಾ, ನೀರನ್ನು ಅದು ಹಾಗೆ ಸಂಗ್ರಹಿಸ್ಕೊಂಡು ಹಾಗೆ ಇಟ್ಕೋತ ಸ್ನೇಹಿತರೆ. ಅರ್ಥ ಆಯ್ತಾ. ಸೊ ನಾವು ಅವಾಗ ಈ ನೋಡಿ, ಯಾವುದೇ ಈ ಉಪ್ಪಿನಕಾಯಿ ಇದೆಲ್ಲ ಸೇವನೆ ಮಾಡ್ತೀವಲ್ಲ ನಾವು, ಸೇವನೆ ಮಾಡುವಾಗ ಹೆಚ್ಚು ಉಪ್ಪು ನಮ್ಗೆ ಬರುತ್ತೆ. ಅವಾಗ ಉಪ್ಪಿನಾಗಿರುವಂತ ಅಂಶ ಏನು ಗೊತ್ತಾ, ಈ ನೀರನ್ನು ಹಾಗೆ ಸಂಗ್ರಹಿಸಿಕೊಂಡು ತಡಗಟ್ಟು ಮಾಡ್ಕೊಂಡು ಹಾಗೆ ಇಟ್ಕೊತದೆ. ಅಂದ್ರೆ ಹಿಡಿದು ಹಾಗೆ ಇಟ್ಕೊಳ್ತದೆ, ಸಂಗ್ರಹಿಸ್ಕೊಂಡು ಇಟ್ಕೊಳ್ತದೆ. ಅವಾಗ ಖಂಡಿತವಾಗಿ ಏನಾಗುತ್ತೆ ಗೊತ್ತಾ, ಸ್ವಲ್ಪ ನಮ್ಗೆ ಊತ ಅನ್ನೋದು ಬಂದೇ ಬರ್ತದೆ ಸ್ನೇಹಿತರೆ, ಆ ಸ್ವೆಲ್ಲಿಂಗ್ ಅನ್ನೋದು ಬರ್ತದೆ. ಅದಕ್ಕೋಸ್ಕರ ಹೆಚ್ಚು ಸೋಡಿಯಂ ಅನ್ನೋದು ನಮ್ಮ ದೇಹದಲ್ಲಿ ಇರಬಾರ್ದು. ಅರ್ಥ ಮಾಡ್ಕೊಂಡು ಆಮೇಲೆ ಇನ್ನು ಸ್ವಲ್ಪ ಜನ ಏನ್ ಮಾಡ್ತಾರೆ, ಈ ತಂಬಾಕು, ಟೊಬ್ಯಾಕೊ ಮತ್ತೆ ಆಲ್ಕಹಾಲ್ ಇದೆಲ್ಲ ಕುಡಿತಾ ಇರ್ತಾರೆ. ಇವ್ರಿಗೂ ಸಹ ಏನಾಗುತ್ತೆ ಸ್ನೇಹಿತರೆ, ಈ ನೀರನ್ನೋದು ಒಂದು ಕಡೆ ಹೆಚ್ಚು ಸಂಗ್ರಹ ಆಗೋದು ಮತ್ತೆ ಸ್ವೆಲ್ಲಿಂಗ್ ಬರೋದು ಆಗ್ತಾ ಇರ್ತದೆ ಸ್ನೇಹಿತರೆ. ಇವ್ರಿಗೂ ಆಗತ್ತೆ. ಖಂಡಿತವಾಗಿ ಅವರು ಹೆಚ್ಚು ಆಲ್ಕಹಾಲು, ಈ ಟೊಬಾಕ್ ಅನ್ನೋದು ತ್ಯಜಿಸ್ಬೇಕಾಗತ್ತೆ ಸ್ನೇಹಿತರೆ. ಈ ತರ ಆಗ್ತಾ ಇರ್ತದೆ. ಮತ್ತೆ ನಾವೇನ್ ಮಾಡ್ಬೇಕಂದ್ರೆ, ಹೆಚ್ಚು ತರಕಾರಿಗಳು ಮತ್ತೆ ಹೆಚ್ಚು ಹಣ್ಣುಗಳನ್ನು ಸೇವಿಸಿದ್ರೆ ಅದ್ರಲ್ಲಿ ಏನಾಗುತ್ತೆ ಗೊತ್ತಾ, ಪೊಟ್ಯಾಷಿಯಂ ಅಂತ ಬರ್ತದೆ ಸ್ನೇಹಿತರೆ. ಪೊಟ್ಯಾಷಿಯಂ, ಈ ಪೊಟ್ಯಾಷಿಯಂ ಏನ್ ಮಾಡುತ್ತೆ ಗೊತ್ತಾ, ಈ ಪೊಟ್ಯಾಷಿಯಂ ಅನ್ನೋದಿದೆಯಲ್ಲ, ಅದು ದೇಹದಲ್ಲಿರುವಂತಹ ಸೋಡಿಯಂನು ತೆಗೆದಾಕ್ತದೆ ಸ್ನೇಹಿತರೆ, ತೆಗೆದಾಕ್ತದೆ. ಅವಾಗ ನಮ್ಗೆ ಏನಾಗುತ್ತೆ ಗೊತ್ತಾ, ಈ ಊತವನ್ನು ಕಡಿಮೆ ಮಾಡ್ಕೋಬಹುದು. ಈ ಸೋಡಿಯಂ ಅನ್ನು ಆಚೆ ಕಡೆ ಕಳ್ಸಿಕೊಟ್ರೆ ಊತ ಅನ್ನೋದು ಕಡಿಮೆ ಆಗ್ತದೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಾವು ನಿಯಮಿತ ಅಭ್ಯಾಸ ಅಂದ್ರೆ ನಿಯಮಿತವಾಗಿ ವ್ಯಾಯಾಮ ಮಾಡೋದು, ಇಂಥದೆಲ್ಲ ಅಭ್ಯಾಸ ಮಾಡ್ಕೊಂಡ್ರೆ ರಕ್ತ ಪರಿಚಲನ ತುಂಬಾ ಚೆನ್ನಾಗಾಗಿದ್ರೆ, ಸೊ ಅವಾಗ ನೀರು ಅನ್ನೋದು ಯಾವ ಕಾರಣಕ್ಕೂ ತಡೆಗಟ್ಟಾಗಲ್ಲ, ದೇಹದಲ್ಲಿ ಸಂಗ್ರಹಣ ಆಗಲ್ಲ ಹೆಚ್ಚಾಗಿ. ಅವಾಗ ಊತ ಅನ್ನೋದು ಬರಲ್ಲ ಸ್ನೇಹಿತರೆ. ಊತ ಇದ್ರೂ ಕಡಿಮೆ ಆಗತ್ತೆ. ಈ ತರ ಅರ್ಥ ಮಾಡ್ಕೋಬೇಕು ನಾವು. ಸೊ ಇನ್ನೊಂದ್ ಸ್ವಲ್ಪ ಈ ಮುಖದಲ್ಲಿ ಸ್ನೇಹಿತರೆ ಊತ ಬರ್ತಾ ಇರ್ತದೆ, ಅವಾಗ ಏನ್ ಮಾಡ್ಬೇಕು ಗೊತ್ತಾ, ಚೆನ್ನಾಗಿ ಮಸಾಜ್ ಮಾಡ್ಬೇಕು. ಈ ಊತ ಬಂದಿರುವಂತ ಪ್ಲೇಸ್ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡಿದ್ರೆ ರಕ್ತ ಪರಿಚಲ ಚೆನ್ನಾಗಿ ಆಗಿ ಆ ಊತವನ್ನು ನಾವು ಕಡಿಮೆ ಆಗ್ತದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಈ ತಣ್ಣೀರಿಂದ ಹೇಳ್ಬೇಕಂದ್ರೆ, ಈ ಮುಖದಲ್ಲಿ ಏನಾದ್ರು ಈ ತರ ಊತ ಬಂದ್ರೂ ಒಂದು ಮಸಾಜ್, ಇನ್ನೊಂದು ತಣ್ಣೀರಿಂದ ಚೆನ್ನಾಗಿ ಒಳ್ಳೆ ತಣ್ಣೀರು ತಗೊಂಡು ನೀಟಾಗಿ ಈ ಮುಖನು ನಾವು ಶುಭ್ರ ಮಾಡ್ಕೊಂಡ್ರೆ ಅವಾಗ ತಣ್ಣೀರಿಂದನೂ ವೇಗವಂತವಾಗಿ ನಿಮ್ಗೆ ಊತ ಕಡಿಮೆ ಆಗ್ತದೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ನೋಡಿ, ಈ ಕಾಲಿನ ಹೆಬ್ಬೆರ್ಲಿದೆಲ್ಲ, ಕಾಲಿನ ಹೆಬ್ಬೆರ್ಲು ಅದನ್ನು ಚೆನ್ನಾಗಿ ಮಸಾಜ್ ಮಾಡಿದ ಸ್ನೇಹಿತರೆ, ಕಾಲಿನ ಎರಡು ಪಾದಗಳಂತ ಹೆಬ್ಬೆರಳು ಚೆನ್ನಾಗಿ ಮಸಾಜ್ ಮಾಡ್ಬೇಕು. ಹಿಂದೆ ಅಂದ್ರೆ ಹಿಂಭಾಗ ಮುಂಭಾಗ ಅಂದ್ರೆ ಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಈ ಊತ ದೇಹದಲ್ಲಿ ಎಲ್ಲೇ ಊತ ಇದ್ರು ಅದು ಸ್ವಲ್ಪ ಕಡಿಮೆ ಆಗೋದು ಅವಕಾಶ ಹೆಚ್ಚಾಗಿದೆ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ನಾವು ನಮ್ಮ ದೇಹದಲ್ಲಿ ಸ್ವೆಲ್ಲಿಂಗ್ ಅನ್ನೋದು ಬಂದಿದೆಯಲ್ಲ, ಅಂದ್ರೆ ಊತ ಬಂದಿಲ್ಲ, ಅದು ಕಾರಣ ಏನು ಅಂತ ತಿಳ್ಕೊಳಕ್ಕೆ ಒಂದು 26ನೇ ಪಾಯಿಂಟ್ ಪ್ರೆಸ್ ಮಾಡಿ ನೋಡಿ. 26ನೇ ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಏನಾದ್ರೂ ನಿಮ್ಗೆ ನೋವು ಅನಿಸಿದ್ರೆ ಮೂತ್ರಪಿಂಡ ಚಿಕಿತ್ಸಾ ಅದೇ 26 ಪಾಯಿಂಟ್ನು ಮತ್ತೆ ನೀವು ಪ್ರೆಸ್ ಮಾಡ್ತಾ ದಿನ 3 ಸರಿ ಪ್ರೆಸ್ ಮಾಡ್ತಾ ಅದನ್ನು ಬೇಗ ಪರಿಹರಿಸ್ಕೋಬೇಕು. ಮತ್ತೆ ಬೇರೆ ಪರಿಹಾರಗಳು ತೋರಿಸಿದ್ನಲ್ಲ ಮೂತ್ರಪಿಂಡ ಸಮಸ್ಯೆಗೆ, ಆದ್ರೂ ಪಾಲಿಸಿ ನೀವು ಅದರಿಂದ ಆಚೆ ಕಡೆ ಬನ್ನಿ.
ಇಲ್ಲ, ಆತರ ಇಲ್ಲ. ನಿಮ್ಗೆ 26ನೇ ಪಾಯಿಂಟ್ ನೋವು ಅನಿಸಿಲ್ಲ ಪ್ರೆಸ್ ಮಾಡುವಾಗ. ಅವಾಗ ಏನ್ ಅರ್ಥ ಮಾಡ್ಕೋಬೇಕು ನಾವು, ಇದು ಊತ ಅನ್ನೋದು ಮೂತ್ರಪಿಂಡ ಸಮಸ್ಯೆಯಿಂದ ಬಂದಿರೋದಿಲ್ಲ, ಮೂತ್ರಪಿಂಡದಿಂದ ಬಂದಿರೋ ಸಮಸ್ಯೆ ಅಲ್ಲ ಇದು. ಇದು ಅದೇ ಸ್ಥಳೀಯವಾಗಿ ಏನೋ ತೊಂದರೆ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ರೆ, ಅವಾಗ ಏನ್ ಮಾಡ್ಬೇಕಂದ್ರೆ, ಯಾವ ಪ್ಲೇಸ್ ಅಲ್ಲಿ ನಿಮ್ಗೆ ಆ ಊತ ಬರುತ್ತೋ ಆ ಪ್ಲೇಸ್ ಅಲ್ಲಿ ಏನ್ ಮಾಡ್ತಾರೆ ಸ್ನೇಹಿತರೆ, ಒಂದು ಈ ರೈಸ್ ಅಂದ್ರೆ ರೈಸ್ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ವಲ್ಪ ಸ್ವಲ್ಪ ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಅದಕ್ಕೂ ಸ್ವಲ್ಪ ಅರಿಶಿನ ಪೌಡ್ರು ಅದಕ್ಕೂ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಏನ್ ಮಾಡ್ತೀರಿ ಅಂದ್ರೆ, ಒಂದು ಅರ್ಧ ಕಪ್ ಹಾಲು ತಗೊಳ್ಳಿ. ಒಂದು ಅರ್ಧ ಕಪ್ ಹಾಲು ತಗೊಳ್ಳಿ. ಈ ಒಂದು ರೈಸ್ ಪೌಡರ್, ಆ ಜೊತೆಗೆ ಈ ಅರಿಶಿನ ಪೌಡರ್ ಎರಡು ಮಿಕ್ಸ್ ಮಾಡಿದ್ವಿ, ಬೆರೆಸಿದ್ವಲ್ಲ, ಆ ತಗೊಂಡ್ ಬಂದು ಹಾಲಲ್ಲಿ ಹಾಕಿ ಒಂದು ಹಾಫ್ ಕಪ್ ಹಾಲು ತಗೊಂಡು ಚೆನ್ನಾಗಿ ಪೇಸ್ಟ್ ಆಗೋವರೆಗೂ ಅದು ಬಯಸಿ ಪೇಸ್ಟ್ ತರ ಮಾಡ್ಬೋದು ಸ್ನೇಹಿತರೆ. ಅದು ಬಿಸಿ ಬಿಸಿ ಇರುವಾಗನೇ ಎಲ್ಲಿ ನಿಮ್ಗೆ ಊತ ಇರ್ತದಲ್ಲ, ಆ ಊತ ಪ್ರದೇಶದಲ್ಲಿ ಸ್ವಲ್ಪ ಹಚ್ಬೇಕು. ಚೆನ್ನಾಗಿ ಹಚ್ಚಿ ಒಂಥರ ಬೇಕಂದ್ರೆ ಅದ್ಮೇಲೆ ಬ್ಯಾಂಡೇಜ್ ಹಾಗೆ ಇಟ್ಬಿಟ್ರೆ, ಈ ತರ ಈ ಪರಿಹಾರ ಒಂದು 3-4 ದಿವಸ ಮಾಡ್ಕೊಂಡ್ರೆ ನಿಮ್ಮ ಊತ ಅನ್ನೋದು ಆಟೋಮೆಟಿಕ್ ಕಡಿಮೆ ಆಗುತ್ತೆ ಸ್ನೇಹಿತರೆ. ಸೊ ಇಂತಹ ಪರಿಹಾರಗಳು ನಾವು ಸ್ನೇಹಿತರೆ, ದೇಹದಲ್ಲಿ ಯಾವುದೇ ಊತ ಬಂದ್ರೆ ಇಂತಹ ಒಳ್ಳೆ ಪರಿಹಾರಗಳು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಸ್ನೇಹಿತರೆ. ಇವತ್ತು ಮನೆ ಮದ್ದನ್ನು ಮುಗಿಸಿದ್ವಿ. ಸೊ ಸಂಪೂರ್ಣವಾಗಿ ಸಮಗ್ರ ಜೀವನ ಶೈಲಿ ಮತ್ತೆ ಈ ಮನೆ ಮದ್ದನ್ನು ಎರಡು ಮುಗಿಸ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಗೆಲ್ಸ್ಕೊಳ್ಳೋದಕ್ಕೂ ಧನ್ಯವಾದಗಳು ಮತ್ತೆ